ಬಸವ ಕಲ್ಯಾಣದಿಂದ ಇವತ್ತಿನ ದಿವಸ ಬಹಳಷ್ಟು ಸಂತೋಷದ ಸಂಭ್ರಮ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮ ಎಲ್ಲಾಗ್ಲತ್ತದ ಅಂದ್ರೆ ಅದು ತಾವೆಲ್ಲ ಸೇರಿ ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳು, ಗುರುಗಳು, ವೇದಿಕೆ ಮೇಲೆ ಸೇರಿದಂತ ಎಲ್ಲ ಮುಖಂಡರು, ನಾ ಪ್ರಥಮ ಧನ್ಯವಾದ ಹೇಳಕ್ ಬಯಸ್ತೀನಿ. ಏನಂದ್ರ ಅಂಬೇಡ್ಕರ್ ಜಯಂತಿ ಅದು ಅನುಭವ ಮಂಟಪ ಎದಾಗ 12ನೇ ಶತಮಾನ ರೋಡಿನ ಮ್ಯಾಗೇನು ಒಂದು ಟೀಮ್ ಮಾಡಿ ಒಂದು ಸಂದೇಶ ಕೊಡ್ಲಕ್ಕೆ ಇವಾಗೆಲ್ಲ ಕಮಿಟಿದವರು ಮಾಡಿದಾಗ ಅವಾಗ ಪ್ರಥಮ ಧನ್ಯವಾದ ಹೇಳ್ತೀನಿ ನಾ. ಆ ಕಮಿಟಿ ನಮ್ಮ ಸೂರ್ಯಕಾಂತ್ ವಕೀಲ್ ಸಾಹೇಬರು, ನಮ್ಮ ಭೀಮಾ ಲೀಡರ್, ಪೂರ ನಮ್ಮ ಮಾಸ್ಟರ್ ಸಾಹೇಬರು ಎಲ್ಲರೂ ಸೇರಿ ಆ ಕಾರ್ಯಕ್ರಮದಾಗ ಈಗಾಗ್ಲಿ ಸೇರಿದಂತ ನಮ್ಮ ಡಾಂಗ್ಯೋರ್ ಆಗ್ಲಿ, ಗಾಯಕೋಡೋರ್ ಆಗ್ಲಿ, ನಮ್ಮ ಪಿಂಟು ಆಗ್ಲಿ, ನಮ್ದೆಲ್ಲ ಹೌದೆಗೂ ಕೂಡ ನಾನ್ ನೋಡ್ದ. ನಮ್ಮ ಹೌದೆ ಎಲ್ಲ ಪಕ್ತಾಪುರದಿಂದ ಬಂದಾಗ, ಯಾಕೆ ನೀಲ್ಕಂಡದಿಂದ ಬಂದಾಗ, ನಮ್ಮ ಹುಡುಗರು ಗೋಕುಳದಿಂದ ಬಂದಾಗ ನಮಗೆಲ್ಲಕ್ಕಿಂತ ಸಂತೋಷ ಏನಾಗ್ತದೆ ಅಂದಾಗ ತಾವು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಭಕ್ತಿಲಿ, ಮನಸ್ಸಿಲಿ ಏನ್ ಭಕ್ತರಿ ನಿಮಗ್ ದೇವ್ರು ಒಳ್ಳೇದು ಮಾಡ್ತಾನೆ ನಂಬೋದು ಇವತ್ತು ಹೇಳಕ್ ಬಯಸ್ತೀನಿ ನಾ ಎಲ್ಲರಿಗೆ. ನಾನು ಗಡಬಡದಾಗ ಕೂಡ ಎಲ್ಲ ಕಗ್ದೇವು ಬಾಬಾ ಸಾಹೇಬ್ ಜಯಂತಿ ಎಲ್ಲೇ ಇದ್ದಾಗ ನಾವು ಎಂದೂ ಮಿಸ್ ಮಾಡಲ್ಲ. ಸಂವಿಧಾನ ಅವ್ರ ವಿಚಾರ ಅವ್ರು ಮಾಡಿದಂತ ಕಾರ್ಯ ಈ ಭೂಮಿ ಎಷ್ಟು ದಿನ ಇರ್ತದ, ಆ ದಿನ ವಿಚಾರ ಎಲ್ಲರ ಮನಸ್ಸಿನಾಗ, ಆತ್ಮದಾಗ ಮತ್ತು ತಲೆಯಾಗ ಜಗವಾಗ ಇರ್ತದ ಎಂಬುದು ನಾವೆಲ್ಲ ವಿಚಾರದಾಗ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗ್ತದ. ಇವತ್ತು ಬಸವ ಕಲ್ಯಾಣದಾಗ ನಾನು ಒಂದು ಮಾತು ಹೇಳಕ್ ಬಯಸ್ತೀನಿ. ಇದೆಲ್ಲ ತಾಯಂದಿರು ಈಗಾಗಲೇ ತಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಎಜುಕೇಶನ್ ಕೊಟ್ಟು ಟಾಪ್ 10, ಟಾಪ್ 20 ಮಾರ್ಕ್ಸ್ ಬಹಳಷ್ಟು ಬಸವ ಕಲ್ಯಾಣದಾಗೂ ಕೂಡ ತಗೊಂಡಿದ್ದಾರೆ. ಈಗಾಗಲೇ ಹೇಳಿದಾಗ ಇಲ್ಲಿಗೆ 10th ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಅದ. ನಾನು ಇನ್ನೂ 8 ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಅದಕ್ಕೆ ನಾನು ಕ್ಷಮಾ ಬೇಡ್ತೀನಿ. ನಮ್ಮ ಗುರುಗಳು ಬಂತಾಜಿಯವ್ರು ಕಿಲ್ಲಾಗಿದಿಂದ ಬಂದು ಇಲ್ಲಿ ಬಸವ ಕಲ್ಯಾಣದಾಗ ಆಶೀರ್ವಾದ ಮಾಡಕ್ ಬಂದಿದಾಗ ನಮ್ದು ಒಳ್ಳೇದಾಗ್ಬೇಕಂತ ಇಷ್ಟು ಬಿಸಿಲಿದ್ರು ಕೂಡ ಅದೆಲ್ಲ ಹಿರಿಯಾಗಿ ಸೇರಿದಾಗ ನಮ್ಮ ಡಾಂಗ್ಯಾಗೂ ಕೂಡ ಎಜುಕೇಶನ್ ಸೊಸೈಟಿ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾಗ ಯಾವಾಗೇ ಸಂಘಟನಾ ಶಿಕ್ಷಣ ಬಗ್ಗೆ ಬಹಳಷ್ಟು ಬಾಬಾ ಸಾಹೇಬ್ ಒತ್ತು ಕೊಟ್ಟಿದ್ದಾರೆ. ಸಂಘಟನೆ, ಶಿಕ್ಷಣ, ಹೋರಾಟ ಆದಾಗ ನಮ್ಮ ಬಸವ ಕಲ್ಯಾಣದಾಗ ಏನಾಗಿದೆ ಅಂದಾಗ कानून किताब में, किताब अलमारी में और बाकी के लोग जो सोचने वाले हो घर में. ಹಿಂಗ ಆದಾಗ ನಮ್ಮ ಬಸವ ಕಲ್ಯಾಣ ಹೆಂಗ್ ಮುಂದೆ ಹೋಗ್ತದ ನೀವು ವಿಚಾರ ಮಾಡ್ಬೇಕು. ಕಾನೂನು ಇಲ್ಲದ ಬಸವ ಕಲ್ಯಾಣದಾಗ ಅಂದ್ರೆ ಕಿತಾಬ್ದಾಗದ, ಕಿತಾಬ್ ಎಲ್ಲದ ಅಂದ್ರೆ ಅಲ್ಮಗಿದಾಗದ, ಕಿತಾಬಿ ಓದೋಗ ಎಲ್ಲದ ಅಂದ್ರೆ ಗರ್ಮೆ ಅಂತ. ಹಿಂಗ ಆದಾಗ ದಯವಿಟ್ಟು ಆಗಲ್ಲ. ನಾವು ಹೋರಾಟ ಮಾಡ್ಬೇಕು. ಒಂದು ಹುಡುಗ ಡಾಕ್ಟರ್ ಆಗ್ಯಾಗ, IAS ಆಗ್ಯಾಗ, IPS ಆಗ್ಯಾಗ, ನಾವು ಕೂಡ ಜಿದ್ದಿಕ್ಕೋಬೇಕು. ನಮ್ಮ ತಂಗಿದಾಗ ಕೂಡ ಜಿದ್ದಿಕ್ಕೋಬೇಕು. ಹೆಣ್ಮಕ್ಕಳಾಗಿ ಮುಂದೆ ಬರ್ಬೇಕು, ಮುಂದೆ ಕಲಿಬೇಕು. ಆ ಕಾಲದಾಗ ಬಾಬಾ ಸಾಹೇಬ್ಗೆ ಕರೆಂಟ್ ಇದ್ದಿಲ್ಲ, ಓದ್ಬೇಕಾದಾಗ ಲೈಟ್ ಇದ್ದಿಲ್ಲ, ಒಂದು ಲಂಡನ್ಗೆ ಹೋಗ್ಬೇಕಾದಾಗ ಪ್ಲೇನ್ ಇದ್ದಿಲ್ಲ. ಇವತ್ತು ನಿಮ್ಮ ಕೈದಾಗ ಮೊಬೈಲ್ ಅದ. ಜಗತ್ತಿನಾಗ ಎಲ್ಲಿ ಏನ್ ಆಗ್ತಾ ಇದೆ, ವರ್ಲ್ಡ್ ಯಾವ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾಗ, ಏನೇನ್ ಸ್ಕೀಮ್ಗಳು ಬಂದಿದಾವ, ವಿದೇಶದಾಗ ಏನ್ ನಡೆದದ, ಸಮಾಜದಾಗ ಏನ್ ಕ್ರಾಂತಿ ಆಗ್ಲತ್ತದ, ಇದರ ಬಗ್ಗೆ ಎಲ್ಲಿ ನೋಡ್ಬೇಕಂದ್ರೆ ನಿಮ್ಮಲ್ಲಿ 1 ಮಿನಿಟ್ದಾಗ ನಮ್ಮ ತಂಗಿದೇಗೋ, ನಮ್ಮ ತಾಮ್ದೇಗೋ, ನಮ್ದು ಹುಟ್ಟಿದಂತ ಸಣ್ಣ ಸಣ್ಣ ಈಗಿಂದ ಜಮಾನ ಅದು 3 ವರ್ಷದ ಹುಡುಗರ ಬಲ್ಬಿ ಐಫೋನ್ ಇದಾವ. ಅದಕ್ಕೆ ತಾವೆಲ್ಲ ಒಳ್ಳೆ ರೀತಿಯಿಂದ ಓದ್ರಿ. ನಾನು ಓದ್ಸಲೂ ಕೂಡ ರಮಾಬಾಯಿ ಅವ್ರದ್ದೊಂದು ಡ್ರಾಮಾ ತಂದಿಗೆ ನಮ್ಮ ಪಿಂಟು ಕಾಂಬಳೆ ಟೀಮ್ ಅವಾಗೂ ಕೂಡ ನಾ ಮನವಿ ಮಾಡೀನಿ. ಏನು ಮನವಿ ಮಾಡೀನಂದಾಗ ಬಸವ ಕಲ್ಯಾಣದ ಅನುಭವ ಮಂಟಪ ಮಾಡ್ತಾ ಇದ್ದಾರೆ. 12ನೇ ಶತಮಾನದ 778 ಶರಣರದ ವಿಚಾರ ಯಾವ ರೀತಿ ಇತ್ತು, ಸಮಾನತೆ, ಅಂತರ್ಜಾತಿ ವಿವಾಹ, ಜಾತಿ ಆ ಜಾತಿ ವಿಚಾರ ಇಲ್ಲಂತ
ವಿಚಾರಗಳು ಮಾಡಂತ ಅನುಭವ ಮಂಟಪದಾಗ ಬಸವ ಕಲ್ಯಾಣದಾಗ ಲೈಟಿಂಗ್ ಶೋ ಶರಣರ ಇತಿಹಾಸ ತೋರಿಸಂತ ಕೆಲಸ ಮಾಡ್ತಾ ಇದ್ದಾಗ ಅದೇ ರೀತಿ ಶಿವಸೃಷ್ಟಿನೂ ಕೂಡ ಬಸವ ಕಲ್ಯಾಣದಾಗ ಸುಮಾರು 70 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾಗ ನಾನು ಕೂಡ ಸಾಕಷ್ಟು ಮನವಿ ಮಾಡಿದ್ದೀನಿ. ಬಾಬಾ ಸಾಹೇಬ್ ಜೀವನ ಚರಿತ್ರೆ, ರಮಾಬಾಯಿ ತಾಯಿಯವ್ರದ ಜೀವನ ಚರಿತ್ರೆ ಅದಕ್ಕೆ ನೋಡಕ್ ಬರ್ತಾಗ ಈಗ ಹೆಂಗ್ ನಂಬಲ್ಲಿ ಮಾತಾಜಿಯವರು ಇವತ್ತು ನಾವೆಲ್ಲ ನೆನ್ಸ್ಕೋಬೇಕು. ಮಾತೆ ಮಾದೇವಿ ಮಾತಾಜಿಯವ್ರಿಗೆ ಯಾಗೈತಿ ಬಸವಣ್ಣಿಲ್ ಮಾಡ್ಯಾಗಲ್ಲ. ಬಸವ ಕಲ್ಯಾಣದಾಗ ಹೋಗ್ಬೇಕಂದಾಗ ಆ ಒಂದು ತಾಯಿ, ಒಂದು ಮಹಿಳೆ, ಒಂದು ಆ ಜಮಾನದ ಶರಣೆ ಅವ್ರು ಏನ್ ಮಾಡ್ಬೇಕಂದಾಗ ಬಸವಣ್ಣನ ಮೂರ್ತಿ ಬಸವ ಕಲ್ಯಾಣದಾಗ 108 ಫೀಟಿನ್ ಮಾಡಿ ಇಡೀ ದೇಶಕ್ಕೆ ತೋರಿಸೋರು. ಹಾಗೆ ನಾವು ಎಲ್ಲೋ ವಿಚಾರ ಮಾಡಿ ಬಾಬಾ ಸಾಹೇಬ್ರದ್ದು ಏನದ ಬಸವ ಕಲ್ಯಾಣದಾಗ ಒಂದು ಮೆಮೋರಿಯಲ್ ಪಾರ್ಕ್ ಆಗ್ಬೇಕು, ಅದಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕಂತ ನಾನು ಬೇಡ್ಕೊತಾ ಇದ್ದೀನಿ. ಇವತ್ತಿನ ದಿನ ಒಂದು 100 ಕೋಟಿ ರೂಪಾಯಿ ಖರ್ಚಾಗಿ 100 ಕರೋಡ್ ರೂಪಾಯಿ ದೊಡ್ಡ ಮಾತಿಲ್ಲ. ಅಲ್ಲಿ ಶಿವಾಜಿ ಪಾರ್ಕ್ ನೋಡ್ತಾರೆ, ಇಲ್ಲಿ ಬಾಬಾ ಸಾಹೇಬ್ ರಮಾಬಾಯಿ ತಾಯಿ ವಿಚಾರ ನೋಡ್ತಾರೆ, ಅಲ್ಲಿ ಬಸವಣ್ಣವ್ರ ವಿಚಾರ ನೋಡ್ತಾರೆ, ಮತ್ತು ಬಸವ ಕಲ್ಯಾಣ ಸುತ್ತಾಕಿ ಹೋಗ್ತಾರೆ. ಇದು ನಮ್ದೆಲ್ಲ ಖಾಯಿಸದ. ತಾವು ವಕೀಲ್ ಸಾಹೇಬ್ರಿಗೂ ಕೂಡ ನಾವು ಮನವಿ ಮಾಡ್ತೇವೆ, ತಾವೆಲ್ಲ ಒಂದು ಖೂಬಾ ಕಾಲನಿ ನಮ್ದೆಲ್ಲ ಹಳೆ ಕಾಲನಿಗೆ ಹೆಸರಿಕ್ಕಿರಿ. ನಂಗೆ ಯಾಕೆ ಅಂಜಿಸ್ಲಕ್ಕಾಗ್ರಿ ಎಂಬುದು ನಂಗೆ ಹಿಂದಿನ ತಿಳಿತು. ಅದು ಮೂಕೋಗ್ ತಾಯಿಗ ಮೂಕೋಗ್ ಮಗನಿಗೆ ತಿಳಿತದ. ಇವಾಗ ಯಾಕೆ ಕಗ್ದಾಗ ಯಾಕೆ ಶಾಲ್ ಹೊಸಲತ್ತಾಗ ನಾಂದ ಇಲ್ಲಿ ಏನೋ ಗಡಬಡದ, ಇವಾಗ ನಮಗೆ ರೋಡ ಪೀಡ ಇನ್ಫ್ರಾಸ್ಟ್ರಕ್ಚರ್ ಮಾಡಿಗೆ ಅಂತ ಕಗ್ದಾಗ ಅಂತ ನನಗೆ ತಿಳಿತು. ನಮ್ಮ ಕೈದಾಗ ಅದಕ್ಕಾಗಿಲ್ಲ, ನ್ಯಾಯಕ್ಕಾಗಿ ಹೋಗಾಡಂತ ಮಾಡಂತ ಜಮಾನ ಹೋಗಿಲ್ಲ. ಇವತ್ತು ಜಮಾನ ಸುಳ್ಳು ಯಾರು ಆಡ್ತಾಗ ದೇಶನೇ ಹೆಂಗೆ ನಡೆದಲ್ಲ. ನೀವು ನೋಡ್ಕೊತ ಹೊಂಟಿ ಗಲ್ಲಿದಾಗ ಹೇಳೋದೊಂದು ನಡೆದೊಂದು. ನಮ್ದು ಆಸ್ತಿ ಒಂದೇ, ಏನ್ ನ್ಯಾಯಕ್ಕಾಗಿ ಬಾಬಾ ಸಾಹೇಬ್ ಮಾಡಿದಂತ ಕಾನೂನ್ದಾಗ ನಮಗೆ ಹಕ್ಕೇನು ಸಿಗಬೇಕು, ನಮ್ಮ ಡೆವಲಪ್ಮೆಂಟ್ಗಳು ಏನು ಆಗಬೇಕು, ಆ ರೋಡ್ ಇರಲಿ, ಇನ್ಫ್ರಾಸ್ಟ್ರಕ್ಚರ್ ಇರಲಿ, ಎಜುಕೇಶನ್ ಇರಲಿ, ಬೋರ್ವೆಲ್ ಇರಲಿ, ಹಳ್ಳಿದಾಗ ರೈತರಿಗೆ ಸ್ಕೀಮ್ ಇರಲಿ, ಅದಕ್ಕೆ ಸಲಕ್ಕೆ ನಾನು ನಿಮ್ಮ ಜೊತೆಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ತಾವೇನು ಇವತ್ತು ಜವಾಬ್ದಾರಿಲಿ ಇವತ್ತು ನಮಗೆ ಕರೆದಿರಲಿ ಸನ್ಮಾನ ಮಾಡಿರಿ. ನಂಗೆ ಭಾಳಷ್ಟು ಒಂದು 2-3 ಕಾರ್ಯಕ್ರಮ ಬೆಳಿಗ್ಗೆ ಹಿಡಿದು ಅಲ್ಲಿ 11 ಗಂಟೆಗೆ ಹೋಗ್ಬೇಕಾಗಿತ್ತು, ಅದಕ್ಕೂ ಕೂಡ ಲೇಟ್ ಆಗ್ಯದ. ನಾ ಬಂದು ಫಸ್ಟ್ ಹಾಕಿ ಬಾಬಾ ಸಾಹೇಬ್ರದ್ದು ಆಶೀರ್ವಾದ, ಬುದ್ಧ ಭಗವಾನ್ ಆಶೀರ್ವಾದ ತೊಗೊಂಡು ಹೋಗ್ಬೇಕಂತ ನಾ ಬಂದಾಗ ಆಶೀರ್ವಾದಕ್ಕೆ ಸಾಥ್ ನಮಗೆ ಮಂತ್ರ ಉಪದೇಶ ಕೂಡ ಗುರುವಿನ ವಿಚಾರ ನಮ್ಮ ಕಿವಿಯಾಗೇನು ಬಿತ್ತು, ನಾವೆಲ್ಲೋ ಪುಣ್ಯ ಮಾಡಿದ್ದೇವೆ ಅಂತ ಅನ್ನಿಸ್ತದೆ. ಇವತ್ತಿನ ದಿನ ಏನೋ ಒಂದು ನಮ್ಗೆ ಕೆಟ್ಟ ಟೈಮ್ ಬರೋದಿದ್ದಾಗ ಬೇಕಾಗ್ತದೆ, ಹೋಗಂತ ಸಮಯ ಇದ್ದಾಗ ನಿಂದಿಸ್ತವು. ಹಾಗೆ ನಾವು ಇದು ಒಳ್ಳೆ ವಿಚಾರದಾಗ ಏನು ಸೇರಿದೆವು. ಬಸವ ಕಲ್ಯಾಣಕ್ಕ ಎಲೆಕ್ಷನ್ ಸಪ್ರೇಟ್ ಇಡಗಿ, ಅದು ಎಲೆಕ್ಷನ್ ಬಂದಾಗ 28ದಾಗ ವಿಚಾರ ಮಾಡ್ಬೇಕು, 29ದಾಗ MP ವಿಚಾರ ಮಾಡ್ಬೇಕು. ಬಾಬಾ ಸಾಹೇಬ್ ಕಾನೂನು ಹೆಂಗದ ನೋಡಕ್ ನೀವು ವಿಚಾರ ಮಾಡಿ. करोड़पति के हाथ में भी एक ही चोट और आम आदमी के हाथ में भी एक ही चोट, कितना ताकत है सोचो तुम. ನೀವು ವಿಚಾರ ಮಾಡಲ್ಲ, ಎಲ್ಲರೂ ಒಂದು ಶಕ್ತಿ ಇದೆ. ಯಾವುದೇ ಒಂದು ಆಫೀಸ್ದಾಗ ಹೋದಾಗ ಕೇಳ್ಬೇಕು. ನಮ್ಮ ಹೋದಾಗ ಆ ಕಡೆಗೆ ಒಂದು ಮಾತು ಹೇಳ್ತೀನಿ, ಕಾಮ್ ಹೋತಾ